ನಮಸ್ಕಾರ. ಲಾಲ್ಬಾಗ್ ಫ್ಲವರ್ ಶೋ ನನಗಾದ ಒಂದು ಅನುಭವ. ಯಾಕಂದರೆ ಹೋಗ್ಬೇಕಾದ್ರೆ ಬೇಜಾರಾಗಿ ಹೋದವನು, ಬರಬೇಕಾದ್ರೆ ಸಂತೋಷವಾಗಿ ಬಂದೆ. ಆ ಅನುಭವ ಹಂಚ್ಕೋತಾ ಇದ್ದೀನಿ. ಹೋಗ್ತಾಯಿದ್ದೀನಿ, ಒಳಗೆ ಹೂಗಳನ್ನ ನೋಡ್ತಾಯಿದ್ದೀನಿ. ನಮಗೊಂದು 4-5 ಹೂ ಗೊತ್ತು, ಆದರೆ ಇಲ್ಲಿ ನೋಡ್ತಾ ನೋಡ್ತಾ ಸುಮಾರು 100 ಥರ ಹೂವು. ಆಮೇಲೆ ಆ ಹೂಗಳು ನನಗೆ ಹೇಳ್ತಾಯಿದೆ, ಅಂದರೆ ಗಮನ ಇಟ್ಟು ನೋಡಿ. ಯಾಕಂದರೆ ಪ್ರಕೃತಿ ಕೊಡುವಂಥ ಖುಷಿ ಸಂತೋಷ ಇನ್ಯಾವುದು ಕೊಡೋಕ್ಕಾಗಲ್ಲ. ನಾವೊಬ್ಬರು ಸ್ನೇಹಿತ ಖುಷಿ ಕೊಡೋಕ್ಕಾಗಲ್ಲ, ಜೊತೆಗಿರೋರಿಗೆ ಸಂತೋಷ ಪಡಿಸೋಕ್ಕಾಗಲ್ಲ. ಆದರೆ ಈ ಹೂಗಳು ಏನು ಹೇಳ್ತಾ ಇದ್ದೀವಿ ಅಂತಂದರೆ, ನಾವು ಒಂದು ದಿನ ಇರ್ತೀವಿ, 2 ದಿನ ಇರ್ಬೋದು, 1 ವಾರ ಇರ್ಬೋದು, ಹೆಚ್ಚು ಅಂದರೆ ಅಷ್ಟೇ ನಮ್ಮ ಆಯುಸ್ಸು. ಆದರೆ ನಮ್ಮ ಕೆಲಸ ನಿಮ್ಮನ್ನ ಖುಷಿ ಪಡಿಸೋದು. ನಮ್ಮನ್ನು ನೋಡೋಕೆ ಬಂದಿದ್ದೀರಾ ನೀವು ಯಾಕೆ ಮುಖಾನ ಗಂಟಾಕೊಂಡ್ ಬಂದಿದ್ದೀರಾ? ಖುಷಿಯಾಗಿ ಬನ್ನಿ. ಯಾಕಂದರೆ ನೀವು 60 ವರ್ಷ ಬದುಕ್ತೀರ ಈ ಭೂಮಿ ಮೇಲೆ, ಮಿನಿಮಮ್ 30 ವರ್ಷ ಬದುಕ್ತೀರಾ. ಖುಷಿಯಾಗಿ ಬನ್ನಿ, ಖುಷಿಯಾಗಿ ಹೋಗಿ ಅಂತ ಆ ಹೂಗಳು ಹೇಳ್ತಾ ಇದ್ದೇವೆ. ಯಾಕಂದರೆ ಅಷ್ಟು ಗಮನ ಇಟ್ಟು ನೋಡ್ತಾ ಇದ್ದೀನಿ. ಸ್ವಲ್ಪ ಬೇಜಾರೆಲ್ಲ ಹೋಗಿದ್ದು ಹೂ ನೋಡ್ತಾ ನೋಡ್ತಾ. ಆಮೇಲೆ ಅಲ್ಲಿರೋ ಸ್ಕೂಲ್ ಮಕ್ಕಳುಗಳು ಎಂಜಾಯ್ ಮಾಡ್ತಾಯಿದ್ದಾರೆ. ಆ ಹೂ ನೋಡು, ಈ ಹೂ ನೋಡು, ಇದೇಗಿದೆ ಅದೇಗಿದೆ. ಅವ್ರಿಗಿರೋ ಅದೇನು ಟೆಸ್ಟ್ ಅಂತಾರಲ್ಲ, ನಮಗಿಲ್ಲ. ಯಾಕಂದರೆ ಒಂದು ಕೋಳಿ ಜುಟ್ಟಂತ ಹೂ ನೋಡಿದೆ, ಆ ಮಕ್ಕಳದು ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ರು ಗೊತ್ತಾ. ಬಟ್ ನಮ್ಗೆ ಆ ಬುದ್ಧಿ ಇಲ್ಲ, ಯಾಕೆಂದ್ರೆ ದೊಡ್ಡವರಾಗ್ಬಿಟ್ಟಿದ್ದೀವಿ, ಜವಾಬ್ದಾರಿ ಇದೇ. ನೋಡಿ ಇಲ್ಲೊಂದು ಡಯಾಥಾನ್ ಅಂತೆ, ಇನ್ನೊಂದು ಹೆಸರು. ಎಷ್ಟು ಸಂತೋಷ ಆಗುತ್ತೆ ಅಂದರೆ, ದಯವಿಟ್ಟು ಜನ ಇದಿರೋ ಟೈಮ್ ಹೋದರೆ ತುಂಬ ಸಂತೋಷ ಪಡ್ತೀರಾ. ನುಗ್ಲಾಟ ಅಷ್ಟೊಂದು ಖುಷಿ ಸಿಗೋಲ್ಲ ನಿಮಗೆ. ಹೋಗಿ ಜೊತೆಗೆ ಅರ್ಥ ಮಾಡ್ಕೊಳ್ಳಿ, ಬರೀ ಎಂಜಾಯ್ ಮಾಡ್ಕೊಂಬರೋದಲ್ಲ, ಅರ್ಥ ಮಾಡ್ಕೊಳ್ಳಿ. ಅದನ್ನು ಸುಮಾರು ದಿನ ಅವರು ನಮಗೋಸ್ಕರನೇ ಮಾಡಿರ್ತಾರೆ. ಒಂದು ಕಡೆ ಫೀಸ್ ತೊಗೊಂಡ್ರು 100 ರೂಪಾಯಿ, ಒಂದು ಕಡೆ ದುಡ್ಡುಗೋಸ್ಕರ ಅಂತ ಅಂದ್ಕೊಂಡ್ರು ಕೂಡ ನಮಗೆ ಸಿಗುವಂಥ ಖುಷಿ ತುಂಬ ದೊಡ್ಡದು ಹೂಗಳು ನೋಡ್ತಾ. ಈಗ ಈ ಹೂಗಳನ್ನ ನೋಡ್ಕೊಂಡೋಗಿ ಏನು ಮಾತಾಡೋಕ್ಕಾಗಲ್ಲ, ಏನು ಮ್ಯೂಸಿಕ್ ಬೇಡ, ನಿಮಗೆ ಅರ್ಥ ಆಗುತ್ತೆ ಆ ಹೂಗಳು ಏನು ಹೇಳ್ತಾವೆ ನಿಮಗೆ ಅಂತ.